ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ದಿನಾಂಕ 15/2/2025 ಪ್ರಭು ಅನ್ನೋ ಫಿರ್ಯಾದಿದಾರರು ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಸೆನ್ ಪೊಲೀಸ್ ಸ್ಟೇಷನಲ್ಲಿ. ಅದು ಕ್ರೈಮ್ ನಂಬರ್ 8/25 ಅಂಡರ್ ಸೆಕ್ಷನ್ 66D IT ಆ್ಯಕ್ಟ್ 318 ಸಬ್ ಕ್ಲಾಸ್ 3 BNS ರಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಇದರಲ್ಲಿ ಏನಪ್ಪ ಅಂದರೆ ಪ್ರಭು ಅವರಿಗೆ ಯಾರೋ ಕಿಡಿಗೇಡಿಗಳು APK ಫೈಲ್ ಕಳಿಸಿರ್ತಾರೆ. ಅವ್ರದ್ದು ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಇರುತ್ತೆ. APK ಫೈಲ್ ಕ್ಲಿಕ್ ಮಾಡಿದಾಗ ನಾವು ಸಾಕಷ್ಟು ಹೇಳಿರ್ತೀವಿ, ಈವನ್ ನಾವು ಅವೇರ್ನೆಸ್ ಪ್ರೋಗ್ರಾಮಲ್ಲಿ APK ಫೈಲ್ ಕ್ಲಿಕ್ ಮಾಡಿದಾಗ ಅವ್ರದ್ದು ಅಮೌಂಟು ಅರೌಂಡ್ 7,99,000 ಅರೌಂಡ್ 8 lakhs ಹತ್ತಿರ ಅಮೌಂಟು ಅವ್ರಿಗೆ ಫ್ರಾಡ್ ಮಾಡಿರ್ತಾರೆ ವಿಡ್ರಾ ಮಾಡಿಕೊಂಡು. ಇದಕ್ಕೆ ಒಂದು ತನಿಖಾ ತಂಡವನ್ನು ರಚನೆ ಮಾಡಿರ್ತೀವಿ. ಇದರಲ್ಲಿ ಸಂತೋಷ್ ಕುಮಾರ್ DSP ಸೆನ್ ಮತ್ತು ರಮಾಕಾಂತ್ ಮತ್ತು ವಾಲಿ ಭಾಷಾ ಮತ್ತು ಸಿಬ್ಬಂದಿಗಳು ಮಧ್ಯಪ್ರದೇಶರಲ್ಲಿ ಗ್ವಾಲಿಯರಲ್ಲಿ ಇಬ್ಬರು ಅಕ್ಯೂಸ್ಡ್ನ ಸೆಕ್ಯೂರ್ ಮಾಡಿರ್ತಾರೆ. ಅನಿಲ್ ಪಾಲ್ ಹಾಗೂ ಮಣಿಕುಮಾರ್ ಮಂಡಲ್ ಅನ್ನೋರನ್ನ ಸೆಕ್ಯೂರ್ ಮಾಡಿ ಇವರಿಂದ 3,10,000 ಕ್ಯಾಶು ರಿಕವರಿ ಮಾಡಿರ್ತಾರೆ. ಮತ್ತು ಈ ಕೇಸಿಗೆ ಸಂಬಂಧಪಟ್ಟಂತೆ 4,50,000 ಬ್ಯಾಂಕಲ್ಲಿ ಫ್ರೀಸ್ ಮಾಡಿದ್ದಾರೆ. ಈ ಅಕ್ಯೂಸ್ಡ್ ಹತ್ರ 44 ATM ಕಾರ್ಡ್, ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ ಸಹ ಅವರು ಸೀಸ್ ಮಾಡಿರ್ತಾರೆ. ಒಟ್ಟಾರೆಯಾಗಿ ಕ್ಯಾಶ್ ಅಂದರೆ ಫ್ರೀಸ್ ಮಾಡಿಸಿರೋದು ಮತ್ತು ಕ್ಯಾಶ್ ರಿಕವರಿ ಎರಡೂ ಸೇರಿ 7,60,000 ಚೈನ್ ಕ್ಯಾಶು ಅವ್ರಿಗೆ ಸೀಸ್ ಮಾಡ್ದಂಗಿದೆ. ಮತ್ತು 44 ATM ಕಾರ್ಡ್, ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ಸು ಸಹ ವಶಪಡಿಸ್ಕೊಂಡಿರ್ತಾರೆ, ಅದು ಸೀಸ್ ಮಾಡಿರ್ತಾರೆ. ಈ ಡೆಬಿಟ್ ಕಾರ್ಡ್ಗಳೆಲ್ಲ ಯಾವ ರಾಜ್ಯದ ಹೆಚ್ಚಿನ ಡೆಬಿಟ್ ಕಾರ್ಡ್ಗಳಿಲ್ಲ? ಇಲ್ಲ, ಅದ್ರ ಬಗ್ಗೆ ಪೂರ್ಣವಾಗಿ ಇನ್ನು ತನಿಖೆ ಆಗಬೇಕಾಗುತ್ತೆ. ಈಗಾಗಲೇ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಹೆಚ್ಚಿನ ತನಿಖೆ ನಂತರ ಅದು ತಿಳಿದು ಬರ್ತದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.